ಸ್ನೇಹಿತರೆ, ನಮಸ್ಕಾರ. ರಾಜ್ಯದಲ್ಲಿ ಈಗಾಗಲೇ ಮೂಡ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಕ್ರಮವಾಗಿ ಸೈಟನ್ನು ವಿತರಣೆ ಮಾಡಲಾಗಿದೆ. ಅವರ ಪತ್ನಿಗೆ ಅಕ್ರಮವಾಗಿ ನಿವೇಶನಗಳನ್ನು ಕೊಡಲಾಗಿದೆ ಅನ್ನುವಂಥ ಆರೋಪ ಏನು ಕೇಳಿಬಂದಿತ್ತು, ಇದೀಗ ರಾಜಕೀಯದಲ್ಲಿ ನಾನಾ ಆಯಾಮಗಳನ್ನು ಪಡಿತಿದೆ. ಅದರ ನಡುವೆ ಈಗ ಅವರ ಪತ್ನಿ, ಯಾರು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಬರೆದಿರುವಂಥ ಒಂದು ಪತ್ರ ಮತ್ತು ಸೈಟನ್ನು ಮರಳಿಸ್ತೇನೆ ಎನ್ನುವಂಥ ಹೇಳಿಕೆ ಇದೆಯಲ್ಲ, ಇದೇ ಸಿದ್ದರಾಮಯ್ಯನವರಿಗೆ ಉರುಳಾಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಈ ನಡುವೆ ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕಲೇಬೇಕು ಅನ್ನುವಂಥ ಶತಪ್ರಯತ್ನವನ್ನು ಮಾಡ್ತಿರುವಂಥ BJP ಈಗಾಗಲೇ EDಯನ್ನು ಕೂಡ ಮುಂದೆ ಬಿಟ್ಟಿದೆ. ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕಬೇಕು, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರನ್ನು ಸಿಲುಕಿಸಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡಿರುವಂಥ ಕೆಲವು ವಿರೋಧಿ ಪಾಳಯದ ನಾಯಕರು ಈಗಾಗಲೇ EDಯನ್ನು ಮುಂದೆ ಬಿಡೋದ್ರ ಮೂಲಕ CBI ಕಾಯ್ತಾ ಇದೆ ಬರೋದಕ್ಕೆ. ಬಟ್ ಇದರ ನಡುವೆ EDA ಮುಂದೆ ಬಂದಿರೋದ್ರ ಮೂಲಕ ಬೇರೆಯದೇ ರೀತಿಯಾದಂಥ ರಾಜಕೀಯ ತಿರುವುಗಳಿಗೆ ಇದು ಸಾಕ್ಷಿ ಆಗ್ತದೆ ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನು ಕಂಪ್ಲೀಟಾಗಿ ರಾಜಕೀಯವಾಗಿ ಕಟ್ಟಿ ಹಾಕಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾದರೆ ಈಗ ಒಂದು ಕಡೆ ಲೋಕಾಯುಕ್ತದಲ್ಲಿ FIR ಆಗಿದೆ, ಅಲ್ಲಿಂದ ತನಿಖೆ ಆಗ್ತಿದೆ. ಈ ನಡುವೆ ED ಕೂಡ ಈಗ ದೂರನ್ನು ದಾಖಲಿಸಿಕೊಂಡಿದೆ, ECIR ಅನ್ನು ದಾಖಲಿಸಿಕೊಂಡಿದೆ. ಹಾಗಾದರೆ ಏನಿದು ECIR? ಇದು ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಮುಳ್ಳು ಆಗಬಹುದು, ಜೊತೆಗೆ ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕೋದಕ್ಕೆ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಲಾಗ್ತಿದೆ. CBI ಬರೋದಕ್ಕೂ ಕೂಡ ಸಜ್ಜಾಗಿರೋದ್ರಿಂದ CBI ಬಂದರೆ ಅಥವಾ EDಯಿಂದ ಯಾರಿಂದ ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಮಾಡದೆ ವಿಚಾರಣೆಯನ್ನು ನಡೆಸ್ತಾರಾ ಅಥವಾ ಅರೆಸ್ಟ್ ಮಾಡಿಯೇ ವಿಚಾರಣೆಯನ್ನು ನಡೆಸ್ತಾರಾ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಮೂಡಾದಿಂದ 14 ಸೈಟ್ಗಳನ್ನು CM ಪತ್ನಿ ಪಾರ್ವತಿಯವರಿಗೆ ಅಕ್ರಮವಾಗಿ ನೀಡಿದ್ದಾರೆ ಅನ್ನುವಂಥದ್ದು ಮೂಡಾದ ವಿರುದ್ಧ ಕೇಳಿ ಬಂದಿರುವಂಥ ಗಂಭೀರವಾದಂಥ ಆರೋಪ. ಕರೆಕ್ಟ್ ಅಲ್ವಾ? ಈ ಆರೋಪ ಯಾವಾಗ ಬಂತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಾಜಕೀಯದಲ್ಲಿ ನಾನಾ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮೂಡ ಪ್ರಕರಣದಿಂದ ದಿನದಿಂದ ದಿನಕ್ಕೆ ವಿಚಿತ್ರ ತಿರುವುಗಳು ಕೂಡ ಸಿಗ್ತಾ ಇದ್ದಾವೆ. 2-3 ಬೆಳವಣಿಗೆಗಳು ಸೋಮವಾರವೇ ನಡೆದು ಹೋಗಿದೆ. ಒಂದು ಕಡೆ ಜಾರಿ ನಿರ್ದೇಶನಾಲಯ ED CM ಸಿದ್ದರಾಮಯ್ಯ ಹಾಗೂ ಇತರರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ತು. ಅದಾದ ಬಳಿಕ ಇಲ್ಲ ಇದು ಮೂಡಾದಲ್ಲಿ ನಡೆದಿರುವಂತಹ ಸುಮಾರು ಒಂದು 364ರಿಂದ 370 ಕೋಟಿ ಹಗರಣದ ಬಗ್ಗೆ ಅಥವಾ ಟ್ರಾನ್ಸ್ಫರ್ನ ಬಗ್ಗೆ ನಡೀತಾ ಇರುವಂತಹ ECIRನ ಒಂದು ದೂರು ಅಥವಾ ತನಿಖೆ ಅನ್ನುವಂಥದ್ದನ್ನು ಈಗ ಗೊತ್ತಾಗಿದೆ. ಇಲ್ಲಿ ಪ್ರಮುಖವಾಗಿ 14 ಸೈಟ್ಗಳನ್ನು ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರ ಭೂ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿತ್ತು. ಇದಕ್ಕೆ ಪರಿಹಾರದ ಬದಲಾಗಿ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ನನಗೆ 14 ನಿವೇಶನಗಳನ್ನು ಮಂಜೂರು ಮಾಡಲಾಗಿತ್ತು. ಅಷ್ಟೂ ಸೈಟ್ಗಳನ್ನು ನಾನು ಇವಾಗ ಹಿಂದಿರುಗಿಸ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಪಾರ್ವತಿಯವರು ಒಂದು ಆಯುಕ್ತರಿಗೆ ಪತ್ರವನ್ನು ಬರೀತಾರೆ. ಯಾವಾಗ ಈ ಪತ್ರವನ್ನು ಬರೀತಾರೋ ಇದು ರಾಜಕೀಯದಲ್ಲಿ ಭಾರಿ ಬೆಳವಣಿಗೆಗೆ ಕಾರಣ ಆಗ್ತದೆ. ಜೊತೆಗೆ ಕೇವಲ ಇದೊಂದು ಪತ್ರವನ್ನು ಮಾತ್ರ ಬರೆಯೋದಲ್ಲ, ಇದ್ರ ಜೊತೆಗೆ ಒಂದು ಭಾವನಾತ್ಮಕ ಲೆಟರನ್ನು ಕೂಡ ಬರೀತಾರೆ, 2 ಪೇಜು. ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಮತ್ತು ಭಾವನಾತ್ಮಕ ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ CM ಅವರ ಪತ್ನಿ. ನನ್ನ ಈ ಒಂದು ನಿರ್ಧಾರ ಅಥವಾ ನಾನು ಅವತ್ತು ಸೈಟನ್ನು ತೆಗೆದುಕೊಂಡಂಥ ಕಾರಣದಿಂದ 4 ದಶಕಗಳ ಕಾಲ ಒಂದು ರಾಜಕೀಯದಲ್ಲಿ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇರದಂಥ CM ಸಿದ್ದರಾಮಯ್ಯನವರು ಇವತ್ತು ನನ್ನಿಂದ ಅಥವಾ ಈ ಮೂಡ ಸೈಟ್ನ ಹಗರಣದಿಂದ ಕಪ್ಪು ಚುಕ್ಕೆಯನ್ನು ಅನುಭವಿಸುವ ರೀತಿ ಆಯಿತು, ಅಥವಾ ಈ ರೀತಿ ಒಂದು ರೀತಿಯಲ್ಲಿ ಅವರಿಗೂ ಕೂಡ ಮುಜುಗರ ಪಡುವಂತಾಯಿತು. ಸಿದ್ದರಾಮಯ್ಯನವರು ರಾಜಕೀಯ ಜೀವನದಲ್ಲೇ ಒಂದು ಮುಜುಗರ ಪಡುವಂಥ ಸಂದರ್ಭ ನಿರ್ಮಾಣ ಆಯಿತು. ಹೀಗಾಗಿ ಇದು ನನಗೆ ತಡೆಯೋಕ್ಕಾಗ್ತಿಲ್ಲ, ಸೊ ದಟ್ ನಾನು ಈ ಸೈಟನ್ನು ಮರಳಿ ಕೊಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಈಗ ECIR ಕೂಡ ದಾಖಲಿಸಿಕೊಂಡಿರುವಂಥ ED ಇಲ್ಲಿ ತಕ್ಷಣಕ್ಕೆ ವಿಚಾರಣೆಯನ್ನು ನಡೆಸೋದಕ್ಕೆ CM ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡುತ್ತೆ ಅಥವಾ CBI ಬರ್ಬೋದು, CBI ಅರೆಸ್ಟ್ ಮಾಡುತ್ತೆ. ಈ ರೀತಿ ಸಾಕಷ್ಟು ಅಂತೆಕಂತೆಗಳು ಕೂಡ ಇದ್ದಾವೆ. ಬಟ್ ಅಷ್ಟು ಸುಲಭ ಅಲ್ಲ. ಒಬ್ಬ CMನ್ನು ಅರೆಸ್ಟ್ ಮಾಡೋದು, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಗೌಪ್ಯ ಸ್ಥಳದಲ್ಲಿ ಆಪ್ತ ಸಚಿವರು ಹಾಗೂ ಕಾನೂನು ತಜ್ಞರೊಂದಿಗೆ CM ಸಿದ್ದರಾಮಯ್ಯನವರು ಒಂದಷ್ಟು ಸಭೆಯನ್ನು ನಡೆಸಿ EDಯ ಪ್ರಕರಣ ಇರ್ಬೋದು, ಲೋಕಾಯುಕ್ತದ ಪ್ರಕರಣ ಇರ್ಬೋದು, ಅಥವಾ ನೆಕ್ಸ್ಟ್ ಬರ್ಬೋದಾದಂಥ CBI ಈ 3 ತನಿಖಾ ಸಂಸ್ಥೆಗಳ ನಡುವೆ ಹೇಗೆಲ್ಲ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ತಡರಾತ್ರಿವರೆಗೂ ಕೂಡ ಈ ಚರ್ಚೆ ನಡೆದಿದೆ. ಯಾಕಂತ ಹೇಳಿದ್ರೆ ಪದೇ CM ಸಿದ್ದರಾಮಯ್ಯನು ನಾನು ತಪ್ಪು ಮಾಡಿಲ್ಲ, ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಬಟ್ ಈಗ ಅವರ ಪತ್ನಿ ಈ ಸೈಟನ್ನು ಮರಳಿ ಕೊಡ್ತೀನಿ ಅಂತೇಳಿ ಹೇಳಿರೋದೇ ಸಾಕಷ್ಟು ಜನರ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಅಕ್ರಮ ಆಗಿದ್ದಿದ್ರೆ ಅವರು ಈ ಮಾತನ್ನು ಕೂಡ ಹೇಳ್ತಿರಲಿಲ್ಲ. ಎರಡನೇದು, ಈಗ ಅಕ್ರಮ ನಡೆದೇ ಇಲ್ಲ ಅಂತೇಳಿ ಹೇಳೋ ಹಾಗೇನೂ ಇಲ್ಲ. ಯಾಕಂತ ಹೇಳಿದ್ರೆ ಸೈಟನ್ನು ವಾಪಸ್ ಕೊಡ್ತಿರೋದು ಯಾಕೆ? ಹಾಗಾದರೆ
ಸುಮ್ಮನೆ ನಾಳೆ ಸಮಸ್ಯೆ ಆಗಬಾರ್ದು ಅಂತೇಳಿ ಸೈಟನ್ನು ವಾಪಸ್ ಕೊಡ್ತಿದ್ದಾರೋ ಅಥವಾ ಬೇರೆ ಏನಾದರೂ ಉದ್ದೇಶದಿಂದ ವಾಪಸ್ ಕೊಡ್ತಿದ್ದಾರೋ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುತ್ತೆ. ಸೈಟ್ ವಾಪಸ್ ಕೊಟ್ಟ ತಕ್ಷಣ ಈ ಕೇಸಲ್ಲದು ಕೂಡ ಪುಸ್ತಕ ಆಗುತ್ತಾ? ಖಂಡಿತ ಇಲ್ಲ. ಈಗಾಗಲೇ ಕೇಸು ಎಲ್ಲೆಲ್ಲಿ ದಾಖಲಾಗಬೇಕು, ಎಲ್ಲೆಲ್ಲಿ ರಿಜಿಸ್ಟರ್ ಆಗಬೇಕು ಎಲ್ಲ ಕಡೆ ಕೂಡ ರಿಜಿಸ್ಟರ್ ಆಗಿದೆ. ಆ ಪ್ರಕರಣಕ್ಕೆ ತಾರ್ಕಿಕವಾದಂಥ ಅಂತ್ಯ ಸಿಗೋವರೆಗೂ ಕೂಡ ಈ ಕೇಸ್ಗೆ ಮುಕ್ತಿ ಸಿಗೋದಿಲ್ಲ. ಸೈಟ್ ವಾಪಸ್ ನೀಡ್ತಿರೋದ್ರ ಬಗ್ಗೆ ಪತ್ರ ಬರೀಲಿ ಅಥವಾ ಸೈಟನ್ನು ತೆಗೆದು ಕೊಡಿ, ಡಾಕ್ಯುಮೆಂಟ್ ಸಮೇತ ಮೂಡ ಕಚೇರಿ ಕೊಡಲಿ, ಏನೇ ಮಾಡಿದ್ರೂ ಕೂಡ ಲೀಗಲ್ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರನೇ ಮಾಡ್ತಾ ಹೋಗಬೇಕು. ಹಾಗೆ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕು ಅನ್ನುವಂಥದ್ದು ಇಲ್ಲಿ CM ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂಥ ಸಲಹೆ ಅಂತಲೇ ಹೇಳ್ಬೋದು. ಇನ್ನು CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅಮ್ಮನವರು ಒಂದು ಪತ್ರವನ್ನು ಬರೆದಿರೋದೇ ಈಗ BJPಗೆ ದೊಡ್ಡ ಅಸ್ತ್ರವಾಗಿದೆ. ಹಾಗಾದರೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಆಯಿತು, ಅಲ್ಲಿಗೆ ಇನ್ನಾದರೂ ಕೂಡ ಸಿದ್ದರಾಮಯ್ಯನವರು ಒಪ್ಕೊಂಡು ರಾಜೀನಾಮೆಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು BJP ನಾಯಕರು ಈಗಾಗಲೇ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. JDSನ ನಾಯಕರು ಕೂಡ ಒಳಗೊಳಗೆ ಖುಷಿಯನ್ನು ಪಡ್ತಿದ್ದಾರೆ. CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಕೊಡಲಿ, ಮತ್ತೆ ಚುನಾವಣೆ ನಡೆಯುತ್ತೆ ಅಥವಾ ಮತ್ತೆ ರಾಜಕೀಯ ವಿಪ್ಲವಗಳು ನಡೀತವೆ, ಏನೋ ಒಂದು ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ JDSನ ನಾಯಕರು BJP ನಾಯಕರು ಇದ್ದರೆ ಏನು ಆಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯನವರು ಇದ್ದಾರೆ. ಇದರ ನಡುವೆ CM ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕುವಂಥ ರಾಜಕೀಯ ಷಡ್ಯಂತ್ರಗಳು ನಡೀತಿದ್ದಾವೆ ಅನ್ನೋದು ಮಾತ್ರ ಸತ್ಯ. ಯಾಕೆಂತ ಹೇಳಿದ್ರೆ ಇಲ್ಲಿ ED ಯಾವಾಗ ಈ ECIR ಅನ್ನು ದಾಖಲು ಮಾಡಿಕೊಡುತ್ತೋ ಆಗಲೇ ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆಗಳು ನಡೀತವೆ ಅನ್ನುವಂಥ ಮುನ್ಸೂಚನೆ ಸಿಗೋಕ್ಕೆ ಶುರುವಾಯಿತು. ಇದು CM ಸಿದ್ದರಾಮಯ್ಯನವರಿಗೆ ಸಂಕಷ್ಟವನ್ನು ಕೂಡ ತಂದಿಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಲೋಕಾಯುಕ್ತ FIRನಲ್ಲಿ ಉಲ್ಲೇಖವಾದಂಥ ಹೆಸರುಗಳ ಮೇಲೇ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ಇದು ಈಗ ಆರೋಪಿ ನಂಬರ್ A1 ಸಿದ್ದರಾಮಯ್ಯನವರನ್ನು ಮಾಡಿಕೊಂಡು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಇಲ್ಲಿ ಸಿದ್ದರಾಮಯ್ಯನವರ ಬಾಮೈದಲ್ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಮಾರಾಟ ಮಾಡಿದರ ವಿರುದ್ಧ, ದೇವರಾಜು ಅವರ ವಿರುದ್ಧವೂ ಕೂಡ ಈ ECIRನಲ್ಲಿ ಆರೋಪಿಗಳೆಂದು ಉಲ್ಲೇಖ ಮಾಡಲಾಗಿದೆ. ಇನ್ನು ಜಾರಿ ನಿರ್ದೇಶನ ಕೇಸ್ನಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೂಡ ಆಗಿದೆ, ಅಕ್ರಮವಾಗಿಯೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಈಗ ಈ PMLA ಕಾಯ್ದೆಯಡಿ ECIR ದಾಖಲಾಗಿದ್ದು ಈ ECR ಪೊಲೀಸರ FIRಗೆ ಸರಿಸಮಾನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ED ಅಧಿಕಾರಿಗಳಿಗೆ ವಿಶೇಷ ಅಧಿಕಾರವೂ ಕೂಡ ಇದೆ. ಸಮನ್ಸನ್ನು ನೀಡಿ ವಿಚಾರಣೆಗೆ ಕರೆಯಬಲ್ಲಂತಹ ಅಧಿಕಾರಿಗಳು ಈಗ ತನಿಖೆ ಹಂತದಲ್ಲಿ ಆಸ್ತಿಗಳನ್ನು ಸೀಸ್ ಮಾಡುವಂತಹ ಅಧಿಕಾರವೂ ಕೂಡ ಹೊಂದಿದ್ದಾವೆ. ಅಲ್ಲಿಗೆ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಈಗ ಗಂಭೀರವಾದಂಥ ವಿಚಾರ. 4 ಆರೋಪಿಗಳನ್ನಾಗಿಸಿ ED ಈ ECIRನ್ನು ದಾಖಲು ಮಾಡಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ವಿಶೇಷ ಅಧಿಕಾರ ಇದೆ. ಹೀಗಾಗಿ ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನು ನೋಡೋದಾದರೆ, ಪ್ರಕರಣ ದಾಖಲಾಗ್ತಿದ್ದಂತೆ ದಾಖಲೆಗಳನ್ನು ಕಲೆ ಹಾಕ್ತಾರೆ. ಪ್ರಕರಣದ ದಾಖಲೆಗಳನ್ನು ED ವಶಕ್ಕೆ ಪಡೆದು, ಅಲ್ಲದೆ ಮೂಡ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿ, ಸಂಬಂಧಪಟ್ಟ ಇಲಾಖೆಗಳ ಮೇಲೆ ದಾಳಿಯನ್ನು ಮಾಡಿ, ಯಾವ ಹಂತದಲ್ಲಿ ಏನೇನಾಗಿದೆ, ಎಲ್ಲೆಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ರು, ಯಾರ್ಯಾರು ಜನಪ್ರತಿನಿಧಿಗಳಿದ್ರು ಅನ್ನೋಂಥ ಮಾಹಿತಿಗಳನ್ನು ಕಲೆ ಹಾಕಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ವಿಚಾರಣೆಯನ್ನು ನಡೆಸಿ, ಅಲ್ಲದೆ ಪ್ರಕರಣದ 4 ಆರೋಪಿಗಳಿಗೆ ಸಮನ್ಸನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಶುರು ಮಾಡ್ತಾರೆ. ಜೊತೆಗೆ ಆರೋಪಿಗಳ ಮನೆಯ ಮೇಲೂ ಕೂಡ ದಾಳಿ ಮಾಡುವಂಥ ಚಾನ್ಸಸ್ ಇರ್ತದೆ. ಕೊನೆಗೆ CM ಸಿದ್ದರಾಮಯ್ಯ ಸೇರಿದಂತೆ ಇದರ ಆರೋಪಿಗಳ ಬಂಧನವಾದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಗಮನಿಸಬೇಕು. ಅಂದರೆ ಇಲ್ಲಿ ಅಂತಿಮವಾಗಿ ED ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಸಿಗಲಿಲ್ಲ ಅನ್ನುವಂಥ ಕಾರಣ ಏನಾದರೂ ಕೊಟ್ಟರು ಅಂತ ಹೇಳಿದ್ರೆ ಅರೆಸ್ಟ್ ಮಾಡುವಂಥ ರೈಟ್ಸ್ ಕೂಡ ಇದೆ, ಅಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ CM ಸಿದ್ದರಾಮಯ್ಯನವ್ರಿಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇದು ಎಲ್ಲಿಗೆ ಹೋಗಿ ನಿಲ್ತದೆ ಕಾದು ನೋಡಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.